ಯೋಗ ಆಸನ ಅತ್ಯಂತ ಲಾಭದಾಯಕವಾಗಿ ನಿಮಗೆ ಅರ್ಧ ವಿಪರೀತ ಕರಣಿ ಎನ್ನುವಂಥದ್ದು. ಎರಡೂ ಕಾಲನ್ನ ಇದು ಒಟ್ಟಿನಲ್ಲಿ 90 ಡಿಗ್ರಿ ಇಟ್ಕೋಬೇಕು. ಒಂದು ವೇಳೆ ಆಗಿಲ್ಲ ಅಂದರೆ ಕೆಲವು ದಿನಗಳ ಕಾಲ ಅದು ಕಮ್ಮಿ ಆಗುತ್ತೆ. ಸಯಾಟಿಕ ಇರಬಹುದು, ವೆರಿಕೋಸ್ ವೇನ್ ಇರಬಹುದು, ಅಂತಹ ಭಾಗವನ್ನು ಈ ರೀತಿ ಎತ್ತುವಂಥದ್ದು ಕೂಡ ಮಾಡಬಹುದು. ನಮಸ್ಕಾರ ಆತ್ಮೀಯರೇ, ಹಂಸಯೋಗದ ಯೂಟ್ಯೂಬ್ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಇಂದಿನ ಯೋಗಾಸನದ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಡ್ತೀನಿ. ಈ ಆಸನದ ಬಗ್ಗೆ ನೀವು ತಿಳಿದರೆ ಆಶ್ಚರ್ಯಪಡುತ್ತೀರಿ. ಅದರಲ್ಲಿ ಯಾವುದೇ ರೀತಿಯಾದ ಅನುಮಾನಗಳೇ ಇಲ್ಲ. ಕೆಲವೊಂದು ಅತ್ಯಂತ ಕ್ಲಿಷ್ಟಕರವಾಗಿರುವಂಥ ಆಸನಗಳನ್ನು ಮತ್ತು ಬ್ಯಾಲೆನ್ಸ್ ಮಾಡುವಂಥ ಆಸನಗಳನ್ನು ನಮಗೆ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಆದರೆ ಲಾಭ ಬೇಕು ಅನ್ನುವಂಥವರಿಗೆ ಇಂದಿನ ಯೋಗ ಆಸನ ಅತ್ಯಂತ ಲಾಭದಾಯಕವಾಗಿ ನಿಮಗೆ ವರದಾನದ ರೂಪದಲ್ಲಿ ಕೆಲಸ ಮಾಡುತ್ತೆ. ಹಾಗೆ ವಯಸ್ಸು ಅನ್ನುವಂಥದ್ದು ಏನೂ ಇಲ್ಲ, ಎಲ್ಲರೂ ಕೂಡ ಮಾಡುವುದಕ್ಕೆ ಅರ್ಹತೆ ಇರುವಂಥ ಈ ಆಸನ. ಈ ಆಸನವನ್ನು ಈಗ ಹೇಗೆ ಮಾಡಬೇಕು, ಯಾವ ರೀತಿ ಮಾಡಬೇಕು ಅಂತೇಳಿ ಒಂದೊಂದು ಸ್ಟೆಪ್ ಬೈ ಸ್ಟೆಪ್ಪನ್ನು ನಾವು ತಿಳಿತಾ ಹೋಗೋಣ. ಬನ್ನಿ. ಈಗ ಈ ಆಸನದ ಹೆಸರು ಅರ್ಧ ವಿಪರೀತ ಕರಣಿ ಎನ್ನುವಂಥದ್ದು. ಫ್ಲಾಟಾಗಿ ಮಲ್ಕೊಂಡಿರ್ತೀವಿ, ಮೇಲ್ಭಾಗದಲ್ಲಿ 90 ಡಿಗ್ರಿ ಇರುತ್ತೆ. ಅದನ್ನು ನೋಡಿ. ಈಗ ನೋಡಿ, ಈಗ ಈ ಥರ ಮಲ್ಕೋಬೇಕು. ಮೊದಲೇ ಈ ಕಾಲನ್ನ ಈ ರೀತಿ ಇಟ್ಕೊಂಡು ಈ ರೀತಿ 90 ಡಿಗ್ರಿ ಕೆಲವೊಬ್ಬರಿಗೆ ಕಷ್ಟಕರ ಆಗುತ್ತೆ. ಈ ಥರ ನಿಂತ್ಕೊಳ್ಳೋದಾಗ ತಿಲ್ಲಿರುತ್ತೆ, ಭಾಳ ಕಷ್ಟ ಆಗುತ್ತೆ. ಇಲ್ಲೆಲ್ಲ ಸ್ನಾಯುಗಳೆಲ್ಲ ಗಟ್ಟಿ ಇರುತ್ತೆ. ಈ ಥರ ಇಟ್ಕೊಂಡು ಈ ರೀತಿ ಈ ಕಾಲುಗಳು ಈ ರೀತಿ ಫ್ಲಾಟ್ ಬೇಕಾದ್ರೆ ಇಟ್ಕೋಬೋದು. ಈ ರೀತಿ ಇಟ್ಕೊಂಡಾಗ ಒಂದು ಸ್ವಲ್ಪ ಈ ಕಾಫ್ ಮಸಲ್ಸಿಗೆ ಒಂದು ಸ್ವಲ್ಪ ಫೋರ್ಸ್ ಬರುತ್ತೆ. ಅದನ್ನು ಆ ರೀತಿ ಇಟ್ಕೊಂಡು ಮಾಡಿದ್ರೆ ಇನ್ನೂ ಸ್ವಲ್ಪ ವರದಾನ ಆಗುತ್ತೆ. ಈಗ ಇಟ್ಕೊಂಡು ಕೂಡ ಕಮ್ಮಿ ಸ್ವಲ್ಪ ಮಟ್ಟಿಗೆ ಆಗುತ್ತೆ, ತೊಂದರೆ ಇಲ್ಲ. ಒಟ್ಟಿನಲ್ಲಿ ಇದನ್ನು ಎರಡೂ ಕಾಲನ್ನ ಇದು ಒಟ್ಟಿನಲ್ಲಿ 90 ಡಿಗ್ರಿ ಇಟ್ಕೋಬೇಕು. ಒಂದು ವೇಳೆ ಆಗಿಲ್ಲ ಅಂದರೆ ಕೆಲವು ದಿನಗಳ ಕಾಲ ಈ ರೀತಿ ಕಾಲುಗಳನ್ನ ಇಟ್ಕೊಂಡು ಪ್ರಾಕ್ಟೀಸ್ ಮಾಡಬಹುದು. ಇಲ್ಲೇ ಇದ್ದರೆ ಈ ರೀತಿ ಚೇರು ಅಥವಾ ಸ್ಟೂಲು, ಸೋಫಾ, ದಿವಾನು ಯಾವುದಾದ್ರೂ ಒಂದು ಭಾಗದಲ್ಲಿ ಈ ರೀತಿ ಕಾಲುಗಳನ್ನು ಇಟ್ಟು ನಾವು ಅಭ್ಯಾಸ ಮಾಡಬಹುದು. ಕೆಲ ದಿನಗಳ ನಂತರ ಇಲ್ಲಿ ನಿಮಗೆ ಭಾಳ ಟೈಟ್ ಇರುತ್ತೆ. ಆ ನಂತರ ಏನಾಗುತ್ತೆ, ಈ ಪೊಸಿಷನ್ ಇಲ್ಲಿ ಟೈಟ್ ಬರುತ್ತೆ. ಸ್ವಲ್ಪ ದಿನ ಅಭ್ಯಾಸ ಮಾಡಿ ಅದೆಲ್ಲ ಸಣ್ಣಷ್ಟಿಗೆ ತಾನೇ ಸರಿ ಹೋಗುತ್ತೆ. ಹಾಗೆ ಈ ಸ್ವಲ್ಪ ದಿನ ಆದ ತಕ್ಷಣ ಈ ಥರ ಸ್ಟ್ರೈಟ್ ಮಾಡುವಂಥ ಪ್ರಯತ್ನ ಮಾಡ್ಬೋದು. ಮತ್ತು ಹಾಗೆ ಈಗ ಸ್ವಲ್ಪ ಹಿಂದೆ ಬಂದು ಈ ಕಾಲನ್ನು ಈ ರೀತಿ ಸ್ವಲ್ಪ ಇಟ್ಟುಕೊಂಡು ಈ ರೀತಿ ಸೊಂಟದ ಭಾಗವನ್ನು ಈ ರೀತಿ ಎತ್ತುವಂಥದ್ದು ಕೂಡ ಮಾಡಬಹುದು. ಕೆಲವೊಬ್ಬರಿಗೆ ಶಿರ್ಷಾಸನ, ಸರ್ವಾಂಗಾಸನ, ಆಲಾಸನ, ವಿಪರೀತ ಕರಣಿ ಇಂತಹ ಆಸನಗಳನ್ನು ಮಾಡೋದು ತುಂಬ ಕಷ್ಟ ಇರುತ್ತೆ. ಅಂಥವರಿಗೆ ಉತ್ತಮವಾದಂಥ ಲಾಭದಾಯಕ ಕೊಡುತ್ತೆ ಈ ಆಸನ. ಈ ಪೊಸಿಷನಲ್ಲಿ ಈ ರೀತಿ ಬಂದಾಗ ರೆಸ್ಟ್ ಸಿಗುತ್ತೆ. ಇಲ್ಲಿ ಈ ಥರ ಬಂದಾಗ ಬೆನ್ನಿನ ಸ್ನಾಯುಗಳು, ಚಕ್ರಾಸನ ಎಲ್ಲ ನಮಗೆ ಮಾಡೋದು ಕಷ್ಟ ಆಗುತ್ತೆ. ಅಂಥವ್ರಿಗೆ ಈ ಥರ ಮಾಡುವಂಥದ್ದು ಮಾಡ್ಬೋದು. ಅಂತ ಕೆಳಗಡೆ ರೆಸ್ಟ್ ತೊಗೋಬೋದು. ಈ ಯೋಗಾಸನಗಳನ್ನು ಈ ರೀತಿ ಮಾಡೋದ್ರಿಂದ ಏನೆಲ್ಲ ಲಾಭ ಬರುತ್ತೆ ಅಂತ ನೋಡುವುದಾದರೆ, ಮೊದಲಿಗೆ ಜೀರ್ಣಾಂಗ ಪ್ರಕ್ರಿಯೆ ವೃದ್ಧಿಗೊಳ್ಳುತ್ತೆ. ಈ ಕಾಲುಗಳ ಸೆಳೆತ ಅನ್ನುವಂಥದ್ದೇನಿದೆ ಅದು ಕಮ್ಮಿ ಆಗುತ್ತೆ. ಸಯಾಟಿಕ ಇರಬಹುದು, ವೆರಿಕೋಸ್ ವೇನ್ ಇರಬಹುದು, ಮತ್ತು ಹಾಗೆ ಬ್ಯಾಕ್ ಪೇನ್ ಇರಬಹುದು, ಸರ್ವೈಕಲ್ ತೊಂದರೆ ಇರಬಹುದು. ಇನ್ನೂ ಅನೇಕ ರೀತಿಯಾದ ಲಾಭಗಳನ್ನು ತಂದುಕೊಡುವಂಥದ್ದು ಕೆಲಸ ಮಾಡುತ್ತೆ ಈ ಅರ್ಧ ವಿಪರೀತ ಕರ್ಣಿ ಆಸನ. ಹಾಗೆ ಇನ್ನು ನೋಡುವುದಾದರೆ, ಕೆಲವೊಬ್ಬರಿಗೆ ಊಟ ಮಾಡಿದ ತಕ್ಷಣ ಸ್ವಲ್ಪ ಮಂಪರು ಬರುವ ರೀತಿ, ನಿದ್ದೆ ಬರುವ ಸ್ಥಿತಿ ಬರುತ್ತೆ. ಹಾಗೆ ಅವರು ನೇರವಾಗಿ ಹಾಗೆ ಮಲಗೋದ್ರಿಂದ ಏನಾಗುತ್ತೆ, ಅವರ ದೇಹದಲ್ಲಿ ಸಕ್ಕರೆ ಪ್ರಮಾಣ ಜಾಸ್ತಿಯಾಗಿ ಮುಂದಿನ ದಿನಗಳಲ್ಲಿ ಸಕ್ಕರೆ ಕಾಯಿಲೆಗೆ ತುತ್ತಾಗುವಂಥ ಸಾಧ್ಯತೆಗಳು ಹೆಚ್ಚಿರುತ್ತೆ. ಅಂಥವರು ಆ ಥರ ನಿದ್ದೆ ಬಂದಾಗ ಏನು ಮಾಡಬೇಕು, ಮಧ್ಯಾಹ್ನ ಹೊತ್ತು ಸ್ಪೆಷಲಿ ಈ ಕಾಲನ್ನು ಈ ರೀತಿ ಇಟ್ಟು ನೀವು ನಿದ್ದೆ ಮಾಡುವುದರಿಂದ ಏನು ಹಾನಿಕಾರಕ ಆಗುವುದಿಲ್ಲ.
ಮತ್ತು ಹಾಗೆ ಕೆಲವೊಬ್ಬರಿಗೆ ವಜ್ರಾಸನ ಕೂಡ ಕೂತ್ಕೊಳ್ಳೋದು ಕಷ್ಟ ಆಗುತ್ತೆ. ಅಂಥವರು ಕೂಡ ಈ ಸ್ಥಿತಿಯಲ್ಲಿ ನಾವು ಈ ಸೋಫಾ ಮೇಲೆ, ಚೇರ್ ಮೇಲೆ ಈ ರೀತಿ ಕಾಲುಗಳನ್ನು ಈ ರೀತಿ ಇಟ್ಟು ಬೆನ್ನಿನ ಮೇಲೆ ಈ ರೀತಿ ಮಲಗುವುದರಿಂದ ವಜ್ರಾಸನದಲ್ಲಿ ಏನೆಲ್ಲ ಲಾಭಗಳು ಬರುತ್ತೆ, ಇದರಲ್ಲಿ ಕೂಡ ಅದೆಲ್ಲ ಲಾಭಗಳು ಬರುತ್ತೆ. ವಿಶೇಷವಾಗಿ ನಿಮಗೆ ರಕ್ತ ಸಂಚಾರ ರಿವರ್ಸ್ ನಡೆದಾಗ ಏನಾಗುತ್ತೆ, ಈ ಪೊಸಿಷನ್ ಹೊಟ್ಟೆ ಭಾಗಕ್ಕೆ ಬರುತ್ತೆ. ಅಲ್ಲಿ ನಿಮಗೆ ಜೀರ್ಣಾಂಗ ಪ್ರಕ್ರಿಯೆಯಲ್ಲಿ ಯಾವುದೇ ರೀತಿ ವ್ಯತ್ಯಾಸ ಆಗೋದಿಲ್ಲ. ಈ ಪ್ಯಾನ್ಕ್ರಿಯಸ್ ಕೂಡ ಹೆಚ್ಚಿನ ರೀತಿ ಒತ್ತಡದ ರೀತಿಯಲ್ಲಿ ಕಾರ್ಯನಿರ್ವಹಿಸುವುದಿಲ್ಲ. ನಿಮ್ಮ ದೇಹದಲ್ಲಿ ಯಾವುದೇ ರೀತಿಯಾದ ಅಡ್ಡ ಪರಿಣಾಮ ಆಗುವುದಿಲ್ಲ. ಇದು ರೆಸ್ಟಿಂಗ್ ಪೊಸಿಷನ್ ಇರುವಂಥದ್ದು ಆಸನ. ಈಗ ಸರ್ವೈಕಲ್ ಕೂಡ ಹೆಚ್ಚಿನ ಜನಗಳು ಲ್ಯಾಪ್ಟಾಪು, ಮೊಬೈಲ್ಗಳನ್ನು ಹೆಚ್ಚು ನೋಡುವುದರಿಂದ ಕೂಡ ಈ ಸರ್ವೈಕಲ್ ತೊಂದರೆ ಆಗುತ್ತೆ. ಈ ರೀತಿ ಫ್ಲಾಟಾಗಿ ಈ ರೀತಿ ಮಲಗೋದ್ರಿಂದ ಸರ್ವೈಕಲ್ಗೆ ಯಾವುದೇ ರೀತಿಯ ತೊಂದರೆ. ಒಟ್ಟಿನಲ್ಲಿ ಹೇಳುವುದಾದರೆ ಈ ಬೆನ್ನಿನ ಈ ಕೆಳಭಾಗ ಏನಿದೆ ಇಲ್ಲಿಂದ ಮೇಲೆ ಕುತ್ತಿಗೆ ತಲೆ ಭಾಗದವರೆಗೂ ಇದು ರೆಸ್ಟ್ ಪೊಸಿಷನ್ ಇರುತ್ತೆ. ನಿಮಗೆ ಕಾಲುಗಳನ್ನು ಪೂರ್ತಿಯಾಗಿ ಈ ರೀತಿ ಎತ್ತಿದಾಗ ರಕ್ತ ಸಂಚಾರ ರಿವರ್ಸ್ ನಡೆದಾಗ ಏನಾಗುತ್ತೆ, ಇಲ್ಲೆಲ್ಲ ಪೊಸಿಷನ್ ರೆಸ್ಟ್ ಸಿಕ್ಕು ಅಲ್ಲಿ ಏನು ಕೊರತೆ ಇದೆ ಎಲ್ಲವನ್ನು ನೀಗಿಸುವಂಥ ಕೆಲಸ ಮಾಡುತ್ತೆ ಈ ಆಸನ. ಈ ಚೇರಲ್ಲಿ ಬೇಕಾದರೂ ಮಾಡ್ಬೋದು, ಗೋಡೆಗೆ ಬೇಕಾದರೂ 90 ಡಿಗ್ರಿ ಮಾಡಬಹುದು. ಈಗ ಇದನ್ನು ಚೇರ್ ಮೇಲೆ ನೋಡಿದ್ದಾಯಿತು. ಅದೇ ರೀತಿ ಗೋಡೆಗೆ ಕೂಡ ಮಾಡುವಂಥದ್ದು ತೋರಿಸ್ತೀನಿ. ಆದರೆ ನೀವು ಪ್ರಯತ್ನಪೂರ್ವಕವಾಗಿ ಮಾಡಿ ನೋಡಿ, ಅದು ನಿಮಗೆ ಎಲ್ಲಿ ಅನುಕೂಲ ಆಗುತ್ತೆ ಅಲ್ಲಿ ಮಾಡುವಂಥದ್ದು. ಕ್ಲಿಷ್ಟ ಇಲ್ಲದೆ ಇರುವಂಥ ಈ ಯೋಗಾಸನ. ಈಗ ಗೋಡೆಗೆ ಮಾಡುವಂಥ ವಿಧಾನವನ್ನು ನಾವು ನೋಡುವ. ಈ ರೀತಿ ಹತ್ತಿರ ಬರಬೇಕು, ಅಂದರೆ ನಿಮಗೆ ಈಸಿ ಆಗುತ್ತೆ. ಹತ್ತಿರ ಬಂದು ಈ ಪೊಸಿಷನಲ್ಲಿ ಈ ಥರ ಭಾಗಕ್ಕೆ ಈ ಥರ ಮಲ್ಕೊಳ್ಬೇಕು. ಮಲ್ಕೊಂಡು ಗೋಡೆಗೆ ಈ ಥರ ಕಾಲುಗಳನ್ನು ಇಟ್ಕೊಳ್ಳಿ. ಸ್ವಲ್ಪ ಗ್ಯಾಪ್ ಇರುತ್ತೆ, ಕಷ್ಟ ಆದರೆ ನೀವು ಇಲ್ಲೇ ಮಾಡಬಹುದು, ತೊಂದರೆ ಏನೂ ಇಲ್ಲ. ಇದನ್ನು ಏನು ಮಾಡಬೇಕು, ಸ್ವಲ್ಪ ಸೊಂಟದ ಭಾಗವನ್ನು ಈ ರೀತಿ ಮೇಲಕ್ಕೆ ಎತ್ತಿ ಸ್ವಲ್ಪ ಈ ರೀತಿ ಭುಜಗಳ ಮುಖೇನ ಸ್ವಲ್ಪ ನಡಿಬೇಕು. ಓಕೆ, ನಿತಂಬ ಪೊಸಿಷನ್ ಪೂರ್ತಿಯಾಗಿ ಟಚ್ ಆದ ನಂತರ ಕಾಲುಗಳನ್ನ ಈ ರೀತಿ ರೆಸ್ಟ್ ಪೊಸಿಷನಲ್ಲಿ ಫಸ್ಟ್ ಮಾಡಬೇಕಾದ್ರೆ ಸ್ವಲ್ಪ ಇಲ್ಲೆಲ್ಲ ನೋವು ಬರುತ್ತೆ. ಅದೇನು ತೊಂದರೆ ಇಲ್ಲ. ನಾನು ಹೇಳಿದ್ನಲ್ಲ, ವೆರಿಕೋಸ್ ವೇನಿಗೆ, ಬ್ಯಾಕ್ ಪೇನಿಗೆ ಉತ್ತಮವಾದಂಥ ಆಸನ ಅಂತ ಹೇಳಬಹುದು. ಪ್ರತಿಯೊಂದಕ್ಕೆ ಲಾಭದಾಯಕ. ಇಲ್ಲಿ ಒಂದಲ್ಲ, ನೂರಾರು ಲಾಭಗಳು. ರಕ್ತ ಸಂಚಾರ ಶುದ್ಧಿ ಆಗುತ್ತೆ, ಜೀರ್ಣಾಂಗ ಪ್ರಕ್ರಿಯೆ ವೃದ್ಧಿಗೊಳ್ಳುತ್ತೆ, ಒತ್ತಡ ಕಮ್ಮಿ ಮಾಡುತ್ತೆ, ಕಾಲುಗಳಲ್ಲಿ ಬೆಂಕಿ ಅಂಶ ಕಮ್ಮಿ ಇದ್ದಾಗ ಅದು ಕೂಡ ವೃದ್ಧಿ ಆಗುತ್ತೆ. ನಿಮ್ಮ ಹೊಟ್ಟೆ ಭಾಗದಲ್ಲಿ ಅಗ್ನಿಮಂದೆ ಇದ್ದಾಗ ಕೂಡ ಅದು ವೃದ್ಧಿ ಆಗುತ್ತೆ. ತಲೆಯ ಭಾಗ ಬಿಸಿಯಾದಾಗ ತಲೆ ಭಾಗ ತಣ್ಣಗಾಗುತ್ತೆ. ಇಷ್ಟೇ, ಇನ್ನೂ ಹೇಳ್ತಾ ಹೋದಷ್ಟು ಎಷ್ಟೋ ಲಾಭಗಳಿದೆ ಇದರಿಂದ. ಒಂದು ಯೋಗಾಸನ ನೂರಾರು ಲಾಭಗಳಂತ ಹೇಳಬಹುದು. ಈ ಕೈ ಬೇಕಾದರೂ ಹೊಟ್ಟೆ ಈ ಕೈ ಬೇಕಾದರೂ ಹೊಟ್ಟೆ ಮೇಲೆ ಬೇಕಾದರೆ ಇಟ್ಕೋಬೋದು. ಈ ಪೊಸಿಷನ್ ರೆಸ್ಟ್ ಪೊಸಿಷನ್ ಬೇಕಾದ್ರೆ ಇಟ್ಕೋಬೋದು. ಇನ್ನು ಭುಜಗಳ ಸಾಮರ್ಥ್ಯ ನಿಮಗೆ ಪರವಾಗಿಲ್ಲ ಅಂತಂದರೆ ಈ ರೀತಿ ನೇರ ಬೇಕಾದ್ರೆ ಚಾಚಬಹುದು, ತೊಂದರೆ ಏನೂ ಇಲ್ಲ. ಕಾಲು ಹೀಗೆ ಬೇಕಾದ್ರೆ ಇಟ್ಕೊಳ್ಳಿ, ಹೀಗೆ ಬೇಕಾದ್ರೆ ಇಟ್ಟರೆ ಒಟ್ಟಿನಲ್ಲಿ ರೆಸ್ಟ್ ಇದು. ಯಾವುದೇ ಕಾರಣಕ್ಕೂ ಒತ್ತಡ ಇಲ್ಲ ಇಲ್ಲಿ. ಇಷ್ಟು ಮಾಡಿದ್ರೆ ಸಾಕು, ನಿಮಗೆ ಎಲ್ಲ ರೀತಿಯ ಲಾಭದಾಯಕ ತಂದುಕೊಡುತ್ತೆ. ಹಾಗೆ ಇನ್ನೂ ಅನುಕೂಲಕರ ಆದರೆ ಸ್ವಲ್ಪ ಸೊಂಟದ ಭಾಗವನ್ನು ಈ ರೀತಿ ಮೇಲೆ ಎತ್ತಬಹುದು. ಈ ರೀತಿ ನಿಮಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟೊತ್ತು ಇರ್ಬೋದು. ಆನಂತರ ವಾಪಸ್ ಬಂದು ಅದೇ 90 ಡಿಗ್ರಿಯಲ್ಲಿ ಹೋಲ್ಡ್ ಮಾಡ್ಬೋದು. ಇದನ್ನು ಎಷ್ಟೊತ್ತು ಮಾಡಬೇಕಪ್ಪ ಅಂತಂದರೆ, ಮೊದಲಿಗೆ 1 ನಿಮಿಷ 2 ನಿಮಿಷಗಳ ಕಾಲ ಪ್ರಯತ್ನಪಟ್ಟು ನೋಡಿ. ನಿಮಗೆ ಈಸಿ ಅಂದರೆ ಇನ್ನು ಸ್ವಲ್ಪ ಜಾಸ್ತಿ ಪ್ರಯತ್ನ ಪಡಿ. ಕೆಲ ದಿನಗಳ ನಂತರ ಇದನ್ನು ಜಾಸ್ತಿ ಹೊತ್ತು ಸ್ಟೇ ಮಾಡುವುದರಿಂದ ತುಂಬ ಲಾಭದಾಯಕ. ಎಲ್ಲರೂ ಕೂಡ ಮಾಡುವಂಥದ್ದು ಇದು. ಇವರು ಮಾಡಬಾರ್ದು, ಅವರು ಮಾಡಬಾರ್ದು ಅನ್ನುವಂಥದ್ದು ಏನೂ ಇಲ್ಲ. ಇಲ್ಲಿ ಯಾವುದೇ ರೀತಿಯಾದ ಒತ್ತಡಗಳು ಇಲ್ಲ. ಯಾಕಂದರೆ ನಮಗೆ ಹಿಂಭಾಗದಲ್ಲಿ ಗೋಡೆ ಇರುತ್ತೆ. ಚೇರಲ್ಲಿ ಮಾಡಬೇಕಾದ್ರೆ ಅಲ್ಲಿ ಕೂಡ ಸಪೋರ್ಟಿಂಗ್ ಇರುತ್ತೆ. ಸೋಫಾ ಮೇಲೆ ಮಾಡಿದ್ರು ಕೂಡ ಸೋಫಾ ಮೇಲೆ ಕೂಡ ಸಪೋರ್ಟಿಂಗ್ ಇರುತ್ತೆ. ಇದು ರೆಸ್ಟ್ ಪೊಸಿಷನಲ್ಲಿ ಇರುತ್ತೆ. ಇದೆಲ್ಲ ಪೂರ್ತಿ ಕೂಡ ಸರ್ವಾಂಗಾಸನವೆಲ್ಲ ಮಾಡುವಾಗ ಸ್ವಲ್ಪ ಸಾಮರ್ಥ್ಯ ಬೇಕು, ಭುಜಗಳ ಸಾಮರ್ಥ್ಯ. ಶಿರಸಾಸನ ಮಾಡಬೇಕಾದ್ರೆ ಬ್ಯಾಲೆನ್ಸ್ ಬೇಕಾಗುತ್ತೆ. ಇಲ್ಲಿ ಯಾವುದೇ ರೀತಿಯಾದ
ಅವಶ್ಯಕತೆ ಏನೂ ಇಲ್ಲ. ಎಲ್ಲ ಬ್ಯಾಲೆನ್ಸ್ ಇಲ್ಲದೇ ಇದ್ದರೂ ಕೂಡ ನೀವು ಮಾಡಬಹುದು. ಬ್ಯಾಲೆನ್ಸನ್ನು ಕೆಲವು ದಿನಗಳ ನಂತರ ನೀವು ಪಡಿಬಹುದು. ಈಗ ವಾಪಸ್ ಬರಬೇಕಾದ್ರೆ ಸ್ವಲ್ಪ ಕಾಲುಗಳನ್ನು ಮಡಚಿ ಈ ಥರ ವಾಪಸ್ ಬಂದು ರೈಟ್ ಸೈಡಿಂದ ಈ ಥರ ತಿರುಗಿ ಒಂದು ಸ್ವಲ್ಪ ಹೊತ್ತು ಹಾಗೆ ಇದ್ದು ನೀವು ಮೇಲೆ ಬರಬಹುದು. ಇಷ್ಟು ಮಾಡಿದ್ರೆ ಸಾಕು. ಇದನ್ನು ನೋಡಿದ್ರಲ್ಲ ಎಷ್ಟು ಸುಲಭ ಇದೆ. ಮೊದಲು ಅಭ್ಯಾಸ ಮಾಡಬೇಕಾದ್ರೆ ಸುಲಭವಾಗಿರುವಂಥ ಯೋಗಾಸನಗಳನ್ನೇ ಆಯ್ಕೆ ಮಾಡಿಕೊಂಡು ನಾವು ಮಾಡಬೇಕು. ಸುಲಭ ಎಂದ ತಕ್ಷಣವೇ ಅಲ್ಲಿ ನಮಗೆ ಖುಷಿ ಕೊಡುತ್ತೆ. ಇನ್ನೂ ಏನಾದರೂ ಮಾಡಬೇಕು ಎನ್ನುವಂಥದ್ದು ಆಸೆ ಹುಟ್ಟುತ್ತೆ. ಆ ನಂತರ ದಿನಗಳಲ್ಲಿ ಒಂದೊಂದು ಮೆಟ್ಟಿಲುಗಳನ್ನು ಮೇಲೆ ಹೇರ್ತಾ ಹೋದಾಗ ಎಲ್ಲ ರೀತಿಯಾದ ಆಸನಗಳು ಮಾಡುವುದಕ್ಕೆ ನಿಮಗೆ ಅರ್ಹತೆ ಸಿಗುತ್ತೆ. ಪ್ರಾರಂಭ ಹಂತದಲ್ಲಿ ನೀವು ಕ್ಲಿಷ್ಟವಾಗಿರುವಂಥದ್ದನ್ನು ಆಯ್ಕೆ ಮಾಡಿಕೊಂಡ್ರೆ ನೀವು ಕಲಿಯೋದಿಲ್ಲ. ನಿಮ್ಮ ದೇಹಕ್ಕೆ ಮನಸ್ಸಿಗೆ ಒಂದು ಪ್ರೀತಿಯನ್ನು ಕೊಡುವಂಥ ರೀತಿಯಲ್ಲಿ, ಇಚ್ಛೆ ಬರುವಂಥ ರೀತಿಯಲ್ಲಿ ನೀವು ಮಾಡಬೇಕಾಗುತ್ತೆ. ಆಗ ನಿಮಗೆ ಕಷ್ಟ ಅನಿಸಿದರೂ ಕೂಡ ಇಷ್ಟದ ಮುಂದೆ ಎಲ್ಲವೂ ಕೂಡ ನಿಮಗೆ ಮಾಡುವುದಕ್ಕೆ ಅರ್ಹತೆ ಬರುತ್ತೆ. ಮೊದಲು ಮುಖ್ಯವಾಗಿ ಆಸೆ ಇರಬೇಕು, ಇಚ್ಛೆ ಇರಬೇಕು, ಆಕಾಂಕ್ಷೆ ಇರಬೇಕು, ನಾನು ಮಾಡ್ತೀನಿ ಎನ್ನುವಂಥದ್ದು. ನಮ್ಮ ದೇಹದ ಜವಾಬ್ದಾರಿ ನಾವೇ ತಗೋಬೇಕು. ನಮ್ಮ ದೇಹದ ಜವಾಬ್ದಾರಿ ನಾವು ತಗೊಂಡಿಲ್ಲ ಅಂದರೆ ಬೇರೆಯವರಿಗೆ ಕೊಡಬೇಕಾಗುತ್ತೆ. ಇದು ಎಚ್ಚರಿಕೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಸಿಗೋಣ. ಅಲ್ಲಿವರೆಗೂ ನಗ್ನಗ್ತಾ ಇರಿ, ಖುಷಿಯಾಗಿರಿ, ಸಂತೋಷವಾಗಿರಿ. ಸಂತೋಷಕ್ಕೆ ಯಾವುದೇ ಕಾರಣಕ್ಕೂ ಧಕ್ಕೆ ಮಾಡದೆ ನಗ್ನಗ್ತಾ ಇರಿ. ಆದರೆ ಇನ್ನೊಂದು, ಬೇಗ ಮಲಗಿ ಬೇಗ ಹೇಳುವಂಥ ಹವ್ಯಾಸಗಳನ್ನು ರೂಢಿ ಮಾಡಿಕೊಳ್ಳಿ. ಶುಭ ದಿನ. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ವೀಕ್ಷಕರ ಗಮನಕ್ಕೆ ನಿಮ್ಮ ಅನಿಸಿಕೆ ಅಥವಾ ಅಭಿಪ್ರಾಯಗಳನ್ನು ಕಾಮೆಂಟ್ ಮುಖಾಂತರ ವ್ಯಕ್ತಪಡಿಸಬಹುದು. ಹಾಗೂ ನಿಮಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರಾಣಾಯಾಮಗಳನ್ನು ಅಭ್ಯಾಸ ಮಾಡಬೇಕು ಎಂದು ಅನಿಸಿದಾಗ ನಮ್ಮನ್ನು ಇಮೇಲ್ ಮುಖಾಂತರ ಸಂಪರ್ಕಿಸಿ. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು.